ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 10/10/2025 ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಇವತ್ತಿನ ದಿನದ ಪಂಚಾಂಗ ತಿಥಿ ಜೊತೆಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಗುರು ಬದಲಾವಣೆ ಆಗ್ತಾ ಇದೆ, ಯಾವೆಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ, ಅನುಕೂಲಗಳು ಅನಾನುಕೂಲಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ 4 ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಂಡ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಹಾಗೆ ವೃಶ್ಚಿಕ ರಾಶಿಯ ವಿಚಾರದ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರುಜಿ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. 10 ಅಕ್ಟೋಬರ್ 2025 ಚತುರ್ಥಿ ತಿಥಿ, ಕೃಷ್ಣ ಪಕ್ಷ, ಕೃತಿಕಾ ನಕ್ಷತ್ರ, ಸಿದ್ಧ ಯೋಗ, ಭವಕರಣವಾಗಿರುವಂಥದ್ದು. ವಾರ ಶುಕ್ರವಾರ. ನಮ್ಮ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 10 ನಿಮಿಷಕ್ಕೆ ಸೂರ್ಯೋದಯ ಆಗುತ್ತಾ ಇರುವಂಥದ್ದು, 6 ಗಂಟೆ 2 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ರಾಹುಕಾಲ ಅಂತ ನೋಡ್ತಾ ಬಂದ್ರೆ 10 ಗಂಟೆ 37 ನಿಮಿಷದಿಂದ 12 ಗಂಟೆ 6 ನಿಮಿಷಕ್ಕೆ ಇರುವಂಥದ್ದು. ಯಮಗಂಟ ಕಾಲ 3 ಗಂಟೆ 4 ನಿಮಿಷದಿಂದ 4 ಗಂಟೆ 53 ನಿಮಿಷ ಇರುವಂಥದ್ದು. ಗುಳಿಕ ಕಾಲ 7 ಗಂಟೆ 39 ನಿಮಿಷದಿಂದ 9 ಗಂಟೆ 8 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 43 ನಿಮಿಷದಿಂದ 12 ಗಂಟೆ 30 ನಿಮಿಷವಾಗಿರುವಂಥದ್ದು. ಗುರುಜಿ, ಈ ದಿನದ ವಿಶೇಷತೆ ಶುಕ್ರವಾರ ತಿಳಿಸ್ತೀರಾ ಏನಾದ್ರು? ಕಾರ್ತಿಕ ಮಾಸ ಅಂದ್ರೆ ಹಬ್ಬಗಳ ಒಂದು ದೀಪೋತ್ಸವ ಅಂತ ಹೇಳ್ತೀವಿ. ಇನ್ನೇನು ಹೊಸ ಈ ಒಂದು ಹಬ್ಬಗಳ ಆಚರಣೆಯಲ್ಲಿ ನಾವು ಏನು ದಸರಾ ಮುಗಿಸಿ ದೀಪಾವಳಿಗೆ ಬಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಶುಕ್ರವಾರ ಅಂತಂದ್ರೆ ದೇವಿ ವಾರ ಅಂತ ಹೇಳ್ತೀವಿ. ದೇವಿ ಅನುಷ್ಠಾನ ಮತ್ತೆ ಶುಕ್ರ ಧನಕಾರಕನಾಗಿರುವಂಥದ್ದು. ಅದಕ್ಕೆ ನೋಡಿ, ಹಬ್ಬಗಳು ಬಂದಾಗ ಶುಕ್ರವಾರನೇ ಮಹಾಲಕ್ಷ್ಮಿಯ ಪೂಜೆ ಮಾಡ್ತಿರುವಂಥದ್ದು, ಮಹಾಸರಸ್ವತಿಯ ಪೂಜೆ ಮಾಡ್ತಿರುವಂಥದ್ದು. ಸೊ ಇದಕ್ಕೆ ಯಾವುದೇ ಒಂದು ದೇವಿ ಅನುಷ್ಠಾನ ಮಾಡಕ್ಕೆ ತುಂಬಾ ಒಳ್ಳೆಯ ಒಂದು ಪ್ರಶಸ್ತವಾದ ಶುಕ್ರವಾರ ದಿನ ಅಂತ ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿ ಸ್ತ್ರೀ ದೇವತೆ ಆರಾಧನೆ ಇವತ್ತು ಒಳ್ಳೇದು ಅಂತ ನೋಡ್ತೀವಿ. ಮತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಕೂಡ ಶುಕ್ರವಾರ ಒಳ್ಳೇದಂತ ಹೇಳ್ತೀವಿ. ಈ ರೀತಿ ಈ ಒಂದು ದಿನವನ್ನು ಉಪಯೋಗಿಸ್ಕೋಬಹುದು. ಗುರುಜಿ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಸಂತೋಷದಿಂದ ತುಂಬಿದ ಒಳ್ಳೆಯ ದಿನ. ಮನೆಯಿಂದ ಹೊರಗೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ಇದರಿಂದ ನಿಮಗೆ ಹಣದ ಲಾಭ ಪಡೆಯಬಹುದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಣಕಾಸಿನಲ್ಲಿ ಸುಧಾರಣೆ ಮತ್ತು ಬಹುಕಾಲದಿಂದ ಬರುವಂತ ಬಾಕಿ ಇರುವ ಬಿಲ್ಲುಗಳು ನಿಮಗೆ ಇವತ್ತು ಸಿಗುವುದರಿಂದ ನಿಮಗೆ ಖುಷಿಯಾಗಿರುವಂತ ಒಂದು ದಿನ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಶಕ್ತಿಯ ಮಟ್ಟ ತುಂಬಾ ಹೆಚ್ಚಾಗಿರುತ್ತದೆ. ನಿಮ್ಮ ಹಣವನ್ನು ಸಂಗ್ರಹಿಸುವಾಗ ಮಾತ್ರ ಹಣ ನಿಮಗೆ ಕೆಲಸಕ್ಕೆ ಬರುವಂತದ್ದು. ಅದರಿಂದ ನಿಮಗೆ ಖುಷಿಯಾಗಿರುವಂತ ದಿನ. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಕ್ರವಾರದ ದಿನ ಭವಿಷ್ಯ ಏನ್ ಹೇಳುತ್ತೆ ನೋಡೋಣ. ತೀರಾ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ತುಂಬಾ ಖರ್ಚು ಮಾಡುವ ಒಂದು ಪ್ರವೃತ್ತಿಗೆ ಕಡಿವಾಣ ಹಾಕಿ, ಅದರಿಂದ ದಿನ ಶುಭವಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಮನೆಯಲ್ಲಿ ಯಾವುದೋ ಒಂದು ಬದಲಾವಣೆ ಮಾಡುವ ಮುನ್ನ ಹಿರಿಯರ ಸಲಹೆ ತೆಗೆದುಕೊಳ್ಳಿ, ಇಲ್ಲವಾದರೆ ಅದು ಅವರಿಗೆ ಕೋಪ ಮತ್ತು ಅಸಮಾಧಾನವನ್ನು ತರಬಹುದು. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳ್ಕೊಂಡಿದ್ದಾಯ್ತು. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮಗೆ ಅನೇಕ ಹೊಸ ಆರ್ಥಿಕ ಯೋಜನೆಗಳು ದೊರಕುವಂಥದ್ದು. ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳ ಬಗ್ಗೆ ಎಚ್ಚರಿಕೆಯಿಂದ ಪರಿಶೀಲಿಸಿ ಮುಂದುವರಿಯಿರಿ. ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮಗೆ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದ್ದೀವಿ. ಗುರೂಜಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಶ್ನೆ ಕಳಿಸಿದ್ದಾರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಗುರೂಜಿ, ಇವರ ಹೆಸರು ಮನ್ವಿತ್ ಅಂತ. ತಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ. 4/3/2000. ಒಂದು ನಿಮಿಷ. 4/3/2000. ಹೆಸರು ಇನ್ನೊಂದ್ಸತಿ ಹೇಳಿ. ಮನ್ವಿತ್ ಅಂತ ಇವರ ಹೆಸರು. ಮನ್ವಿತ್. ಹೌದು. 4/3/2000. ಜನ್ಮ ಸಮಯ 3 ಗಂಟೆ 30 ನಿಮಿಷ PM ಓಕೆ. ಇವರ ಜನ್ಮ ಸ್ಥಳ ಬಂದು ಜೈಪುರ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಈಗ ಪ್ರೆಸೆಂಟ್ ಇವರು ಒಂದು ಜಾಬ್ ಅಲ್ಲಿ ಇದಾರಂತೆ, ಬಟ್ ಈಗ ಜಾಬ್ ಚೇಂಜ್ ಮಾಡ್ಬೇಕಂತ ಇದ್ದಾರೆ. ತುಂಬಾ ಕಡೆ ಜಾಬ್ನ ಚೇಂಜ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ, ಬಟ್ ಎಲ್ಲೂ ಅಡ್ಜಸ್ಟ್ ಆಗ್ತಾ ಇಲ್ಲ. ನಾನೇನಾದ್ರೂ ಜಾಬ್ನ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಏನಾದರೂ ಆಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜೊತೆಗೆ ಕೆರಿಯರ್ ಇನ್ಸ್ಟೆಬಿಲಿಟಿ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ.
ನೋಡಿ, ಮನ್ವಿತ್ ಅವ್ರು ಯಾರು ಪ್ರಶ್ನೆ ಕಳಿಸಿದ್ರೆ, ಜಾತಕದ ಅನುಸಾರವಾಗಿ ನೋಡೋದಾದ್ರೆ ನಿಮ್ಮ ಒಂದು ತುಂಬಾ ವಿಶೇಷವಾಗಿರುವಂತ ಇದರಲ್ಲಿ ಮಕರ ರಾಶಿ ಇರುವಂತದ್ದು ಮತ್ತು ಧನಿಷ್ಠ ನಕ್ಷತ್ರ 2ನೇ ಪಾದ ಇವ್ರದ್ದು ಮತ್ತು ಕರ್ಕಾಟಕ ಲಗ್ನದ ಕುಂಡ್ಲಿ. ನಾವು ಯಾವುದೇ ರೀತಿ ಒಂದು ಬದಲಾವಣೆ ಅಂತ ನೋಡೋದಾದ್ರೆ ನಾವು ದಶಾಭುಕ್ತಿಗಳಂತ ಹೇಳ್ತೀವಿ. ಆ ದಶಾಭುಕ್ತಿಗಳಲ್ಲಿ ನಡೀತಾ ಇರುವಂತದ್ದು ಮನ್ವಿತ್ ಅವರಿಗೆ ಈಗ ಮುಖ್ಯವಾಗಿ ಕೇತು ಮಹಾದಶನಲ್ಲಿ ಗುರು ಅಂತರ್ದಶೆ ನಡೀತಾ ಇದೆ. ಸೊ ಅದರಲ್ಲೂ ಕೂಡ ಇಲ್ಲಿ ಇವರ ದಶಾಭುಕ್ತಿ ಅಲ್ದಿರ ಇವರು ಒಂದು ಜಾಬ್ ಚೇಂಜ್ ಅಂತಂದ್ರೆ ನಾವು ನಮ್ಮ ಒಂದು ಕೃಷ್ಣಮೂರ್ತಿ ಪದ್ಧತಿ ಅನುಸಾರವಾಗಿ 10ನೇ ಕಸ್ಪ್ ಅಂತ ತಗೊಂತೀವಿ. ಅದರಲ್ಲಿ ಮುಖ್ಯವಾಗಿ ಅವರಿಗೆ ಜಾಬ್ಗೆ ಬೇಕಾಗಿರುವಂತಹ ಗ್ರಹಗಳು ಕಸ್ಪಲ್ ಸಬ್ ಲಾರ್ಡ್ ಶನಿ ಇರುವಂತದ್ದು, ಅದರ ಒಂದು ಸ್ಟಾರ್ ಲಾರ್ಡ್ ಕೇತು ಇರುವಂತದ್ದು. ಅದರಲ್ಲಿ ಕಾಂಬಿನೇಷನ್ 10 ಮತ್ತೆ 6 ಬರ್ತಾ ಇರುವಂತದ್ದು. ಸೊ ಇಲ್ಲಿ ಏನಾಗುತ್ತೆ, 10 ಅಂತ ಜಾಬ್ ಕಾಂಬಿನೇಷನ್ ಬಂದಾಗ ತುಂಬಾ ಒಂದು ಏಳಿಗೆ ಆಗುವಂತದ್ದು. ಗುರು ದಶೆ ನಡೀತಿದೆ, ಗುರುನಲ್ಲಿ ಏನಾದ್ರು 10 ಅಂತ ಒಂದು ನಂಬರ್ ಬಂದ್ರೆ ಅವ್ರ ಜಾಬ್ ಖಂಡಿತ ಚೇಂಜ್ ಮಾಡಬಹುದು. ಅದರಲ್ಲಿ ಅವರಿಗೆ 6 ಕಾಂಬಿನೇಷನ್ ಬಂದಿದೆ, 10 ಕಾಂಬಿನೇಷನ್ ಬಂದಿದೆ, ಚೇಂಜ್ ಮಾಡಬಹುದು. ಆದ್ರೆ ಬರುವ ಜನವರಿ 2026 ನಂತರ ಚೇಂಜ್ ಮಾಡಿದ್ರೆ ತುಂಬಾ ಒಳ್ಳೇದಿರುತ್ತೆ. ಅಂದ್ರೆ ಜಾಬ್ ಅಲ್ಲಿ ಕೂಡ ಅವರಿಗೆ ಒಳ್ಳೆ ಒಂದು ಇಂಟ್ರೆಸ್ಟ್ ಇರುವಂತ ಜಾಬ್ ಸಿಗುತ್ತೆ, ಫಾಸ್ಟ್ ಆಗಿ ಕರಿಯರ್ ಕೂಡ ಗ್ರೋತ್ ಆಗುತ್ತೆ, ಮತ್ತೆ ಆ ಕರಿಯರ್ ಅಲ್ಲಿ ಹೈಯೆಸ್ಟ್ ಪೊಸಿಷನ್ಸ್ಗೆ ಇವರು ತಲುಪಬಹುದು. ಓಕೆ, ಮನ್ವಿತ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರಿ. ನೀವು ಜಾಬ್ ಚೇಂಜ್ ವಿಚಾರದ ಬಗ್ಗೆ ಕೇಳಿದ್ರಿ. ಗುರುಜಿಗಳು ಸಹ ಎಲ್ಲದನ್ನ ತಿಳಿಸಿದ್ದಾರೆ. ಆದಷ್ಟು ಬೇಗ ನೋಡಿ ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳ್ತಾ, ಗುರುಜಿ ತುಲಾ ರಾಶಿಯ ಬಗ್ಗೆ ನಾವು ನೋಡ್ಬೇಕಾಗಿತ್ತು. ದಿನ ಭವಿಷ್ಯ ಹೇಗಿದೆ ಇವ್ರಿಗೆ ಈ ದಿನ? ಇತರರ ಬಯಕೆ ಮತ್ತು ಆಸಕ್ತಿಯ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ನಿಯಮಿತವಾದ ಸಂತೋಷ ಸಿಗುವಂತ ಒಂದು ಶುಭ ದಿನವಾಗಿರುವಂಥದ್ದು. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವಂತ ಅಗತ್ಯ ಇರುವಂತದ್ದು. ನೀವು ಸುತ್ತಲೂ ನಿಮ್ಮ ಇರುವ ಪ್ರೀತಿ ಪಾತ್ರರ ಬಗ್ಗೆ ಎಚ್ಚರಿಕೆ ವಹಿಸಿದ್ರೆ ನಿಮಗೆ ದಿನ ಶುಭವಾಗಿರುತ್ತೆ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಇನ್ನು ಮುಂದಿನ ರಾಶಿ ಧನುರಾಶಿ. ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇವತ್ತು ಶಮನ ಪಡೆಯುತ್ತೀರಿ. ದಿನವನ್ನು ಆನಂದಮಯವಾಗಿ ಆನಂದಿಸುವ ಒಂದು ಶುಭ ದಿನವಾಗಿರುವಂತದ್ದು. ಧನುರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಯಾವುದೋ ಒಂದು ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲಾದ್ರೂ ಹೂಡಿಕೆ ಮಾಡುವುದರಿಂದ ಜನರಿಗೆ ಆ ಹೂಡಿಕೆಯಿಂದ ಲಾಭ ಸಿಗುವಂತ ಪೂರ್ತಿ ಪ್ರಯೋಜನ ಸಿಗುವಂತ ಸಾಧ್ಯತೆ ಇರುವುದರಿಂದ ದಿನ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಹಾಗೆ ಮುಂದಿನ ರಾಶಿ ಕುಂಭರಾಶಿಯ ಬಗ್ಗೆ ನೋಡೋಣ. ರಾತ್ರಿ ವೇಳೆಯಲ್ಲಿ ಕಚೇರಿಯಿಂದ ಮನೆಗೆ ಹೋಗುವಾಗ ನಿಮ್ಮ ವಾಹನ ಜಾಗರೂಕತೆಯಿಂದ ಚಲಾಯಿಸಬೇಕು. ಇಲ್ಲಾಂದ್ರೆ ಸಣ್ಣ ಪುಟ್ಟ ಏಟುಗಳು ಅಪಘಾತವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಅಂತ ತಿಳಿಸ್ತಾ ಇದ್ದೀವಿ. ಕುಂಭರಾಶಿಯವರು ಕೂಡ ಎಚ್ಚರಿಕೆಯಿಂದ ಇರಿ ಇವತ್ತಿನ ದಿನ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಈ ದಿನ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಜಕ್ಕೂ ಅದ್ಭುತವಾಗಿರುವಂತ ದಿನ. ನಿಮ್ಮ ಸಂಗಾತಿ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಅಂತ ಅವರಿಗೆ ಒಂದು ತಿಳಿಸುವಂತ ದಿನ, ಅದು ತಿಳ್ಕೊಳ್ಳುವಂತ ದಿನ. ತುಂಬಾ ಚೆನ್ನಾಗಿರುವಂತದ್ದು ಮೀನರಾಶಿಯವರಿಗೆ ಇವತ್ತಿನ ಒಂದು ದಿನ ಭವಿಷ್ಯವಾಗಿದೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನೀವು ಗುರೂಜಿಗಳ ಬಳಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ವಾಟ್ಸಪ್ನಲ್ಲಿ ಕೂಡ ನೀವು ಗುರೂಜಿಗಳಿಗೆ ಪ್ರಶ್ನೆಯನ್ನ ಕಳುಹಿಸ್ಬೋದು. ಹಾಗೆ ಒಂದು 5 ಡೇ ನಿಮಗೆ ಕನ್ಸಲ್ಟೇಷನ್ಗೆ ಒಂದು ಡೇ ಕೊಡ್ತಾರೆ. ಸೊ ಆಗ ನೀವು ಬಂದು ಕೂಡ ಅವರನ್ನ ಭೇಟಿ ಆಗಬಹುದು ಅಂತ ಹೇಳ್ತಾ, ಗುರೂಜಿ ಇನ್ನೊಂದು ಪ್ರಶ್ನೆ ಇತ್ತು, ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರೂಜಿ. ಪ್ರೀತಮ್. ಜನ್ಮ ದಿನಾಂಕ ಹೇಳ ಹೇಳಿ. 23/6/96, 3 ಗಂಟೆ 6 ನಿಮಿಷ PM ಗಳಲ್ಲಿ. ಇವರು ಕೇಳ್ತಾ ಇರೋ ಪ್ರಶ್ನೆ ಗುರುಜಿ, ಜಾಬ್ ಚೇಂಜ್ ಅಂಡ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆನೇ ಇವರು ಕೂಡ ಕೇಳ್ತಾ ಇದ್ದಾರೆ. ಓಕೆ. ಜನ್ಮಸ್ಥಳ ಏನಾದ್ರು ಕೊಟ್ಟಿದ್ದಾರೆ? ಜನ್ಮಸ್ಥಳ ಒಡಿಶಾ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಓಕೆ ಸರ್. ಪ್ರೀತಮ್ ಯಾರು ಪ್ರಶ್ನೆ ಕಳಿಸಿದ್ದೀರಾ, ಹುಟ್ಟಿರುವಂಥದ್ದು ಉತ್ತರ ಫಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ, ತುಲಾ ಲಗ್ನದ ಜಾತಕ ಇರುವಂಥದ್ದು. ಸೊ ಜಾಬ್ ಚೇಂಜ್ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ನೋಡಿ, ಪ್ರಸ್ತುತವಾಗಿರುವಂಥ ನಡೀತಿರುವಂಥ ದಶಗಳಲ್ಲಿ ನಾವು ನೋಡೋದಾದ್ರೆ ತಮಗೆ ರಾಹು ದಶೆ ನಡೀತಿದೆ. ರಾಹು ಬಂದು ನಿಮಗೆ ಕಸ್ಪಲ್ ಸಬ್ ಲಾರ್ಡ್ ಅಂತ ತಗೊಂತೀವಿ. ಚಂದ್ರ ನಕ್ಷತ್ರದಲ್ಲಿದೆ, ಸ್ಟಾರ್ ಲಾರ್ಡ್ ಬುಧನ್ ನಕ್ಷತ್ರದಲ್ಲಿದೆ. ನಾವು ಯಾವುದೇ ಒಂದು ಜಾಬ್ ವಿಚಾರವಾಗಿ ಕೃಷ್ಣಮೂರ್ತಿ KP ಸಿಸ್ಟಮ್ ಪ್ರಕಾರ ತಗೊಂಡಾಗ 10ನೇ ಕಸ್ಪನ್ನ ನೋಡ್ತೀವಿ. ಈಗ 10ನೇ ಕಸ್ಪಲ್ ಸಬ್ ಲಾರ್ಡ್ ಇವರಿಗೆ ಶುಕ್ರ ಆಗಿರುವಂಥದ್ದು, ಅದರ ನಕ್ಷತ್ರ ಲಾರ್ಡ್ ಗುರು ಆಗಿರುವಂಥದ್ದು. ಸೊ ಇಲ್ಲಿ ಇವರಿಗೆ 8-3 ಕಾಂಬಿನೇಷನ್ ಬರ್ತಿದೆ. ಯಾವಾಗ ಜಾಬ್ ಕಾಂಬಿನೇಷನ್ ಅಲ್ಲಿ 8-3 ಬಂದಾಗ ನಿರಂತರವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. 3 ಅನ್ನೋ ಒಂದು ನಂಬರ್ ಇವರಿಗೆ ಏನ್ ಮಾಡುತ್ತೆ ಅಂದ್ರೆ ಪದೇ ಪದೇ ಕೆಲಸಗಳನ್ನ ಬದಲಾವಣೆ ಮಾಡುವಂಥದ್ದು, ಒಂದು ಸ್ಟೆಬಿಲಿಟಿ ಇರದೇ ಇರುವಂಥದ್ದು ತೋರಿಸುತ್ತೆ. ಅದಕ್ಕೆ ಇವರು ಸ್ವಲ್ಪ ಇವ್ರು ಮಾಡ್ತಿರುವಂತ ನೇಚರ್ ಆಫ್ ಜಾಬ್ ಏನಿದೆ ಅಂತ ಮೆನ್ಷನ್ ಮಾಡಿಲ್ಲ, ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಕು. ಉದಾಹರಣೆಗೆ ಇವರೊಬ್ರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕು. IT ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ IT ನಲ್ಲೇ ಸ್ಟಿಕ್ ಆನ್ ಆಗ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, IT ಇಂದ ಬೇರೆ ಅಕೌಂಟ್ಸ್ ಜಂಪ್ ಆಗ್ತಾರೆ, ಅಕೌಂಟ್ಸ್ ಇಂದ ಇನ್ನು ಹಾರ್ಡ್ವೇರ್ ಜಂಪ್ ಆಗ್ತಾರೆ, ಮತ್ತೆ ಅವರು
ತಿರ್ಗಾ ಹಳೆ ಡೊಮಿನಲ್ಸ್ ಕೇಳ್ತಾರೆ. ಆ ತರ ಆದಾಗ ಇವರಿಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಆ ಕಾಂಬಿನೇಷನ್ ಕಸ್ಪಲ್ ಸಬ್ಲಾಡ್ ಅಲ್ಲಿ ಅದು ತೋರಿಸ್ತಾ ಇಲ್ಲ, ಆ ಸಮಸ್ಯೆಗಳು ಇವ್ರಿಗೆ ಕೊಡ್ತಾ ಇದೆ. ಅದನ್ನ ಒಂದು ಅಳವಡಿಸ್ಕೊಳ್ಳಿ. ಮತ್ತೆ ಇವರಿಗೆ ಕಸ್ಪಲ್ ಸಬ್ಲಾಡ್ ಗುರುನೇ ಆಗಿರೋದ್ರಿಂದ ಸ್ವಲ್ಪ ಗುರುವಿನ ಪರಿಹಾರ ಜಾಸ್ತಿ ಅಂತಂದ್ರೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಗುರು ಸಾಯಿಬಾಬಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಅಥವಾ ನಿಮ್ಮ ಮನೆ ಹತ್ರ ಯಾವುದೇ ಒಂದು ದೇವಸ್ಥಾನದಲ್ಲಿ ಗುರು ನವಗ್ರಹದಲ್ಲಿ ಗುರು ಸ್ಥಿತವಾಗಿದ್ರೆ ಅಲ್ಲಿ ಕಡಲೆಕಾಳನ್ನ ಇಟ್ಟು 3 ಪ್ರದಕ್ಷಿಣೆ ಮಾಡಿ ಓಂ ಬೃಹಸ್ಪತಿ ನಮಃ ಅಂತ 108 ಬಾರಿ ಜಪ ಮಾಡೋದ್ರಿಂದ ಜಾಬಲ್ ಸ್ಟೆಬಿಲಿಟಿ ಸಿಗುತ್ತೆ. ಇನ್ನು ಕ್ವಿಕ್ಕರ್ ರಿಸಲ್ಟ್ಸ್ ಅಂದ್ರೆ ಒಂದು ಜನ್ಮರತ್ನ ಅಂತ ಹೇಳ್ತೀವಿ, ಅಂದ್ರೆ ಜಮ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಿಮ್ಮ ಬಲಗೆ ಮಧ್ಯದ ಬೆರಳಲ್ಲಿ ಒಂದು ಬ್ಲೂ ಸಫೈರ್ ನೀಲಮಣಿ ಹರಡನ್ನ ಹಾಕೊಳ್ಳೋದ್ರಿಂದ ಕೆಲಸದಲ್ಲಿ ಒಳ್ಳೆ ಸ್ಟೆಬಿಲಿಟಿ ಸಿಗುವಂಥದ್ದು. ನಮಗೆ ಪ್ರಶ್ನೆಯನ್ನ ಕಳಿಸಿರುವಂಥವ್ರು ಈ ಸಂಚಿಕೆಯನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಗುರೂಜಿಗಳು ಅದಕ್ಕೆ ಒಂದು ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ, ವೀಕ್ಷಕರೇ ನೀವು ಕೂಡ ಗುರೂಜಿಗಳ ಬಳಿ ಮಾತನಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಬಹುದು, ಮಾತನಾಡಬಹುದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಒಂದೇ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಬೇರೆ ಕಡೆ ಕೇಳಿ ಎಲ್ಲೂ ಕೂಡ ನಿಮಗೆ ಪರಿಹಾರ ಆಗಿಲ್ಲ ಅಂದ್ರೆ ಸುಲಭ ಪರಿಹಾರವನ್ನ ಗುರೂಜಿಗಳು ಕೂಡ ತಿಳಿಸ್ಕೊಡ್ತಾ. ವೀಕ್ಷಕರೇ, ಗುರು ಬದಲಾವಣೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರಾಶಿಗಳ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ, ಅನುಕೂಲಗಳೇನು ಅನಾನುಕೂಲಗಳೇನು ಅಂತ ಹೇಳಿ ಹಿಂದಿನ ಸಂಚಿಕೆಯಲ್ಲಿ 4 ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಂಡಿದ್ವಿ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಉಳಿದಂತಹ ಮುಂದುವರೆದಂತಹ 4 ರಾಶಿಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಈಗ ನಾವು ಕರ್ಕಾಟಕ ರಾಶಿಯವರೆಗೆ ನಾವು ತಿಳ್ಕೊಂಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ. ಅದರ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಗುರು ಬದಲಾವಣೆಯಿಂದ ಸಿಂಹ ರಾಶಿಯವರಿಗೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ, ಅದರ ಒಂದು ಅನುಸಾರ ರಾಶಿ ಫಲ ಏನಿದೆ ಗುರುಜಿ? ನೋಡಿ, ಪ್ರಪ್ರಥಮವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಡೋದೇನಂದ್ರೆ ಪ್ರತಿಯೊಂದು ಗ್ರಹಗಳ ಬದಲಾವಣೆ ಅದರದೇ ಆದ ಮಹತ್ವ ಹೊಂದಿರುತ್ತೆ. ಅದಲ್ದಿರ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳಾಗಿರ್ಬೋದು ಮತ್ತು ನಿಮ್ಮ ಒಂದು ಏನ್ ನಡೀತಿದೆ, ಗೋಚಾರ ಏನ್ ನಡೀತಿದೆ, ನಿಮ್ಮ ಜಾತಕ ಅನುಸಾರವಾಗಿ, ಲಗ್ನ ಅನುಸಾರವಾಗಿ, ಚಂದ್ರನ ಅನುಸಾರವಾಗಿ ನಾವು ನೋಡ್ಬೇಕು ಅಂತ ಹೇಳ್ತೀವಿ. ಅಂದ್ರೆ 50% ಅದ್ರ ಪ್ರಭಾವ ಜಾಸ್ತಿ ಇರುತ್ತೆ. ಮತ್ತೆ ಗುರು ಬದಲಾವಣೆ ಗೋಚಾರದ ಪ್ರಭಾವ ಏನಿರುತ್ತೆ ಅದು ಕೂಡ 50% ಇರುತ್ತೆ. ತಾವು ಕೇಳಿದಂಗೆ ಸಿಂಹ ರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ರಾಶಿಯಲ್ಲೇ ಕರ್ಮಸ್ಥಾನದ ಅಧಿಪತಿ ಶುಕ್ರ ಕೇತು ಒಟ್ಟಿಗೆ ಇರುವಂತ. ಇದರಿಂದ ಏನಾಗುತ್ತೆ, ವೃತ್ತಿ ಜೀವನದಲ್ಲಿ ಅಂದ್ರೆ ನೀವೊಬ್ರು ನೌಕರಿ ಮಾಡೋರಾಗಿರ್ಬೋದು ಅಥವಾ ವ್ಯಾಪಾರಸ್ಥರಾಗಿರ್ಬೋದು, ಉದ್ಯೋಗಸ್ಥರಾಗಿರ್ಬೋದು, ಇದರಿಂದ ಸ್ವಲ್ಪ ಅಸ್ತವ್ಯಸ್ತ ಆಗುವಂಥದ್ದು. ಯಾಕಂದ್ರೆ ಕರ್ಮಸ್ಥಾನಕ್ಕೆ ಕೇತು ಸಂಬಂಧ ಬಂದಾಗ ಏನಾಗುತ್ತೆ ಅಂದ್ರೆ ಯಾವ ರೀತಿ ಯಾರೋ ಮಾಡಿರುವ ಕೆಲಸಕ್ಕೆ ಅಂದ್ರೆ ಕಾರ್ಯಸ್ಥಾನದಲ್ಲಿ ಆ ಬ್ಲೇಮ್ ಇವ್ರಿಗೆ ಬರುತ್ತೆ, ಅಪವಾದಗಳು ಇವ್ರಿಗೆ ಬರುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ರಾಶಿಯಾಧಿಪತಿಯಾದ ಸೂರ್ಯಗ್ರಹರು ದ್ವಿತೀಯ ಸ್ಥಾನದಲ್ಲಿ ವಕ್ರ ಶನಿಯ ದೃಷ್ಟಿ ಹೊಂದಿರುವುದರಿಂದ ಸ್ವಲ್ಪ ಈ ಒಂದು ಪಿತ್ತಕೋಶದ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಮತ್ತು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಆಗ್ಬಹುದು. ಮತ್ತೆ ಶನಿ ಸೂರ್ಯ ಸಂಬಂಧ ಬಂದಾಗ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿ ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ಬೋದು, ಆ ಸಮಸ್ಯೆಗಳು ನೋಡ್ತೀವಿ. ಮತ್ತೆ ದಂತದ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ನೋಡ್ತೀವಿ. ಮತ್ತು ಇನ್ನು ಸಪ್ತಮ ಸ್ಥಾನದಲ್ಲಿ ವ್ಯಯಾಧಿಪತಿಯಾದ ಚಂದ್ರನೊಟ್ಟಿಗೆ ರಾಹು ಇರೋದ್ರಿಂದ ಸಿಂಹ ರಾಶಿಯ ಪತಿ ಅಥವಾ ಪತ್ನಿಗೆ ವಿಪರೀತವಾದ ಖರ್ಚುಗಳು ಜಾಸ್ತಿ ಆಗುತ್ತೆ. ಆರ್ಥಿಕ ಸಮಸ್ಯೆ ಉಂಟಾಗ್ಬೋದು, ಅಂದ್ರೆ ತಾತ್ಕಾಲಿಕವಾಗಿ. ವ್ಯಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಅದು ಕೂಡ ಶುಭ ಇಲ್ಲ. ಮತ್ತೆ ತೃತೀಯ ಸ್ಥಾನದಲ್ಲಿ ಬುಧ ಮತ್ತು ಮಂಗಳ ಇರುವಂಥದ್ದು. ಯಾವಾಗ ಬುಧ ಮಂಗಳ ಅಂತಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದು 2 ಎನಿಮಿ ಪ್ಲಾನೆಟ್ಸ್ ಅಂತ ತಗೊಂತೀವಿ. ಅದಕ್ಕೆ ಬುಧ ಮಂಗಳ 3ನೇ ಮನೆ ಅಂತಂದ್ರೆ ಕತ್ತು ಅಥವಾ ಭುಜದ ಭಾಗದಲ್ಲಿ ಸ್ವಲ್ಪ ಚುಚ್ಚುವಂತ ಅನುಭವ ಆಗುವಂಥದ್ದು, ಅಥವಾ ಈ ಮೆಡಿಕಲ್ ಟರ್ಮಿನಾಲಜಿಸ್ ಎಲ್ಲ ಹೇಳ್ತೀವಲ್ಲ ಫ್ರೋಜನ್ ಶೋಲ್ಡರ್ಸ್ ಅಂತ, ಫ್ರೋಜನ್ ಶೋಲ್ಡರ್ಸ್ ಮತ್ತೆ ಅಥವಾ ಸ್ಪಾಂಡಿಲೈಸಿಸ್ ಆದಾಗ ಏನ್ ಪೇನ್ ಆಗುತ್ತೋ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ನೆಕ್ ಪೇನ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಮತ್ತೆ ವ್ಯಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಸಿಂಹ ರಾಶಿಯ ಮಕ್ಕಳಿಂದ ಅಸಮಾಧಾನ, ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ಬೋದು. ಮತ್ತೆ ಮಕ್ಕಳಲ್ಲಿ ಸಿಂಹ ರಾಶಿಯ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ಬೋದು. ಮತ್ತೆ ಅಷ್ಟಮಾಧಿಪತಿಯಾದ ಒಂದು ಗುರುಗ್ರಹ ವ್ಯಯ ಸ್ಥಾನದಲ್ಲಿ ಇರೋದ್ರಿಂದ ಸಡನ್ ಆಗಿ ಏನೋ ಖರ್ಚುಗಳಾಗ್ಬೋದು, ಅಂದ್ರೆ ನಾವು ಒಂದು ಅನ್ಪ್ಲಾನ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಲ್ಲ, ಅದು ಸಿಂಹ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಆಗುವಂಥದ್ದು ನೋಡ್ತಾರೆ. ಸಿಂಹ ರಾಶಿಯ ನಂತರ ಗುರುಜಿ ಇನ್ನು ಮುಂದುವರೆದ ಭಾಗವಾಗಿ ಕನ್ಯಾ ರಾಶಿ ಕೂಡ ಇರುವಂತದ್ದು. ಕನ್ಯಾ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಆಗ್ತಕ್ಕಂಥ ಪ್ರಭಾವ ಏನು, ಅದರ ಒಂದು ಅನುಸಾರ ರಾಶಿಫಲ ಹೇಗಿದೆ? ನೋಡಿ, ಕನ್ಯಾ ರಾಶಿಯವರಿಗೆ ಪೂರ್ಣ ಪ್ರಮಾಣದ ಗುರುಬಲ ಸಿಗುವಂಥದ್ದು ಅದು ಒಳ್ಳೆ ವಿಚಾರ. ಹೇಗೆ ನಾವು ರಾಶಿಯಿಂದ ನೋಡ್ತಾ ಬಂದಿವಿ, ಮೊದಲೇದಾಗಿ ಮಿಥುನ ರಾಶಿಯವರಿಗೆ ದ್ವಿತೀಯ ಗುರುಬಲ ಬಂತು. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಗುರು ಬರೋದ್ರಿಂದ ಇವರಿಗೂ ಕೂಡ ತಾತ್ಕಾಲಿಕ 3 ತಿಂಗಳ ಮಟ್ಟಿಗೆ ಗುರುಬಲ ಉಂಟಾಗುತ್ತೆ. ಸೊ ಮೊದಲೇದಾಗಿ ಕನ್ಯಾ ರಾಶಿಯವರಿಗೆ ನೋಡ್ಬೇಕಾದ್ರೆ ವ್ಯಯಾಧಿಪತಿಯಾದ ರವಿ ಗ್ರಹರು ರಾಶಿಯಲ್ಲೇ ಇರೋದ್ರಿಂದ ಹಣದ ಒಂದು ಕೂಡಿಡುವಿಕೆ ಕಷ್ಟ ಆಗುವಂಥದ್ದು, ಖರ್ಚು ಹೆಚ್ಚಾಗ್ಬೋದು. ಮತ್ತು ಸಪ್ತಮ ಸ್ಥಾನದಲ್ಲಿ ಇರುವಂತಹ ವಕ್ರ ಶನಿಯ ದೃಷ್ಟಿ ಸಪ್ತಮಾಧಿಪತಿ
ರಾಷ್ಟ್ರಾಧಿಪತಿ ಮತ್ತೆ ಗುರುವಿನ ಮೇಲೆ ಇರೋದ್ರಿಂದ ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ಏನಂತಂದ್ರೆ ಗುರು ಬಲ ಇದೆ, ಗುರು ದೃಷ್ಟಿ ಇದೆ ಅಂತ ಅಂದ್ಬಿಟ್ರೆ ಜನ ಏನ್ ಮಾಡ್ತಾರೆ ಹೇಳಿ, ಮದ್ವೆ ಮಾಡೋವಂಥದ್ದು, ಗುರು ನಿಶ್ಚಯ ಮಾಡ್ಕೊಂಡ್ಬಿಡ್ತಾರೆ ಅವ್ರದವ್ರೆ. ಆದ್ರೆ ಸಪ್ತಮದಲ್ಲಿ ವಕ್ರ ಶನಿ ಇರೋದ್ರಿಂದ ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಏನಂದ್ರೆ ಮದುವೆಯಲ್ಲಿ ಏನೋ ದುಡುಕು ನಿರ್ಧಾರದಿಂದ ತಪ್ಪು ತಿಳುವಳಿಕೆಯಿಂದ ಏನೋ ಒಂದು ಎಡವಟ್ಟುಗಳಾಗುವಂಥದ್ದು ಅಥವಾ ತಪ್ಪು ನಿರ್ಧಾರದಿಂದ ವಂಚನೆಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಮದುವೆ ನಿಶ್ಚಯಿಸಿದಲ್ಲಿ. ದ್ವಿತೀಯದಲ್ಲಿ ರಾಶ್ಯಾಧಿಪತಿ ಬುಧ ಇರೋದ್ರಿಂದ ಹಣದ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಒಳ್ಳೇದೇ ಆಗುತ್ತೆ. ಆದ್ರೆ ತೃತೀಯ ಅಷ್ಟಮಾಧಿಪತಿಯಾದ ಮಂಗಳನೊಟ್ಟಿಗೆ ರಾಶ್ಯಾಧಿಪತಿ ಇರೋದ್ರಿಂದ ಸ್ವಲ್ಪ ಅತಿ ಬುದ್ಧಿವಂತಿಕೆಯಿಂದ ತಪ್ಪು ನಿರ್ಧಾರಗಳು ಕನ್ಯಾ ರಾಶಿಯವ್ರದ್ದು ಆಗ್ಬಹುದು, ಎಚ್ಚರಿಕೆಯಿಂದಿರಿ. ಮುಂದೆ ನೋಡೋದಾದ್ರೆ ಮಂಗಳನ ಅಷ್ಟಮ ದೃಷ್ಟಿಯಿಂದ ಏನಾಗುತ್ತೆ, ಬಾಯಿ ಅಥವಾ ಮಾಂಸ ಭಾಗದಲ್ಲಿ ಅಥವಾ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಶಸ್ತ್ರಚಿಕಿತ್ಸೆಗಳಾಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಸಣ್ಣ ಪುಟ್ಟ ಸರ್ಜರೀಸ್ ಆಗುವಂತ ನಿರೀಕ್ಷೆಗಳನ್ನು ಮಾಡಬಹುದು. ಲಾಭಾಧಿಪತಿ ಚಂದ್ರ ಷಷ್ಠ ಭಾವದಲ್ಲಿ ರಾಹು ಒಟ್ಟಿಗೆ ಇರೋದ್ರಿಂದ ಶತ್ರುಗಳಿಂದ ಧನ ಲಾಭ ಆಗುವಂತದ್ದು. ನೋಡಿ, ಇದೊಂಥರ ವಿಚಿತ್ರ. ಎಲ್ಲಾದ್ರಲ್ಲಿ ಶತ್ರುಗಳಿಂದ ಧನ ವ್ಯಯ ಆಗುತ್ತೆ, ಧನ ನಷ್ಟ ಆಗುತ್ತೆ. ಧನ ಲಾಭ ಕನ್ಯಾ ರಾಶಿಯವರಿಗೆ ಶತ್ರುಗಳಿಂದ ಇದೆ, ಮೊದಲೇ ಬಾರಿಗೆ ಒಳ್ಳೇದಾಗ್ತಾ ಇದೆ. ಇದು ಒಳ್ಳೆ ವಿಚಾರ. ಕನ್ಯಾ ರಾಶಿಯವರಿಗೆ ಏಕಾದಶ ಭಾವದಲ್ಲಿ, ನಾನು ಹೇಳಿದ್ನಲ್ಲ, ಲಾಭ ಭಾವದಲ್ಲಿ ಗುರು ಇರೋದ್ರಿಂದ ಏನಾಗುತ್ತೆ, ಎಲ್ಲಾ ಕಷ್ಟಗಳು ಬಂದ್ರು ಕೂಡ ಅಂತಿಮವಾಗಿ ಎಲ್ಲಾ ಕಷ್ಟಗಳು ನಿರಾತಂಕವಾಗಿ ದೂರವಾಗುತ್ತೆ. ಮತ್ತೆ ಷಷ್ಠ ಭಾವದಲ್ಲಿ ರಾಹು ಚಂದ್ರನೊಟ್ಟಿಗೆ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಯಾವ ರೀತಿ ಅಂದ್ರೆ, ರಾಹು ಬಂದು ಇನ್ಫೆಕ್ಷಿಯಸ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೋಲ್ಡ್ ಇನ್ಫೆಕ್ಷನ್ಸ್ ಆಗ್ಬೋದು, ಕೋಲ್ಡ್ ರಿಲೇಟೆಡ್ ಸಮಸ್ಯೆಗಳು ಹೆಚ್ಚಾಗ್ಬೋದು. ಮತ್ತೆ ಈ ವೈರಸ್ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ರಾಹು ಅಂದ್ರೆ ವೈರಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ವೈರಲ್ ಫೀವರ್ ಆಗ್ಬೋದು. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಗಮನವಿರಬೇಕು. ಇಷ್ಟನ್ನ ಕಾಪಾಡ್ಕೊಂಡ್ರೆ ಈ ಒಂದು ರಾಶಿಯವರಿಗೆ ಒಳ್ಳೇದು, ಭಾವಗಳು ಒಳ್ಳೆ ಫಲಗಳು ಜಾಸ್ತಿ ಇದೆ. ಕನ್ಯಾ ರಾಶಿ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಗುರುಜಿ, ಗುರು ಬದಲಾವಣೆಯಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ಅಂತ. ಇನ್ನು ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಇದರಿಂದ ಎಷ್ಟು ಮಟ್ಟಿಗೆ ಪ್ರಭಾವ ಇದೆ ಅಂತ ಹೇಳಿ. ನೋಡಿ, ತುಲಾ ರಾಶಿಯವರಿಗೆ ರಾಶಿಯಲ್ಲೇ ಭಾಗ್ಯಾಧಿಪತಿ ಮತ್ತು ದ್ವಿತೀಯಾಧಿಪತಿ ಇರೋದ್ರಿಂದ ಹಣದ ಸಂಚಯ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಖರ್ಚುಗಳು ಯಥೇಚ್ಛವಾಗಿರುತ್ತೆ. ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಚಂದ್ರ ಮತ್ತೆ ರಾಹು ಇರೋದ್ರಿಂದ ಅವಿವಾಹಿತರು ಪ್ರೇಮ ಪ್ರಸಂಗದಲ್ಲಿ ಸಿಲುಕಾಕೊಂಡು ಸ್ವಲ್ಪ ವಂಚನೆಗೂ ಕೂಡ ಒಳಗಾಗ್ಬೋದು. ಅದ್ರ ಬಗ್ಗೆ ಈಗ ತಾತ್ಕಾಲಿಕ ಪ್ರೀತಿ ಪ್ರೇಮಕ್ಕೆ ಸ್ವಲ್ಪ ಬ್ರೇಕ್ ಹಾಕೋದು ಒಳ್ಳೇದು. ಅದು ಆವಾಗ ಆಗಿನ ಮಟ್ಟಿಗೆ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ಎಚ್ಚರಿಕೆಯಿಂದಿರಿ, ಸಮಸ್ಯೆಗಳಾಗ್ಬೋದು. ಯಾಕಂದ್ರೆ ಈ ರಾಶಿ ರಾಹು ಅಂದ್ರೆ ಡಿಜಿಟಲ್ ಮಾಧ್ಯಮ ಅಂತ ಹೇಳ್ತೀವಿ. ನಾವು ಹಲವಾರು ವಿಚಾರದಲ್ಲಿ ಟಿವಿಯಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತೀವಿ. ಹನಿ ಟ್ರ್ಯಾಪು, ಈ ರೀತಿ ವಿಚಾರಗಳು ಯಾವಾಗ ಪಂಚಮ ಚಂದ್ರ ರಾಹು ಸಂಬಂಧ ಬಂದಾಗ ಜಾಸ್ತಿ ಆಗುತ್ತೆ. ಅದು ಈ ರಾಶಿ ಸಂಬಂಧಪಟ್ಟಂತ. ವಿಶೇಷವಾಗಿ ತುಲಾ ರಾಶಿಯವರು ಈ 3 ತಿಂಗಳ ಎಚ್ಚರಿಕೆ ಇರಬೇಕು. ಮನೆಯಲ್ಲಿ ಸ್ವಲ್ಪ ವಾತಾವರಣದ ವಿಚಾರವಾಗಿ ಅಷ್ಟೊಂದು ಸಮಾಧಾನಕರವಾಗಿರಲ್ಲ. ಅದರಲ್ಲಿ ವಿಶೇಷವಾಗಿ ತುಲಾ ರಾಶಿ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರೆ ಒಳ್ಳೇದು. ಅಂದ್ರೆ ಪೋಷಕರು ನಿಮ್ಮ ಮಕ್ಕಳು ತುಲಾ ರಾಶಿಯವರಾಗಿದ್ರೆ ಅವರ ಮೇಲೆ ಹೆಚ್ಚು ಗಮನ ಈ 3 ತಿಂಗಳ ಕಾಲ ಇಡುವಂತದ್ದು ಸಕಾಲವಾಗಿರುತ್ತೆ. ಷಷ್ಠ ಭಾವದಲ್ಲಿ ವಕ್ರ ಶನಿ ಇರುವಂತದ್ದು ಒಳ್ಳೇದು. ದಶಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ರಾಶಿಯವರಿಗೆ ಎಲ್ಲಾ ಕಡೆಯಿಂದನೂ ಏನಾಗುತ್ತೆ, ತೃತೀಯಾಧಿಪತಿ ಷಷ್ಠಾಧಿಪತಿ ದಶಮದಲ್ಲಿದ್ರೆ ಕೆಲವೊಬ್ರು ಹೇಳ್ತಾರಲ್ಲ, ನಾವೇನೋ ಅನ್ಕೊಂಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಟ್ರಾನ್ಸ್ಫರ್ ಗಳಾಗ್ಬಿಡುತ್ತೆ. ಅಂದ್ರೆ ಗೊತ್ತೋ ಗುರಿ ಇಲ್ಲಾರ ಜಾಗಕ್ಕೆ ಹೋಗ್ತಾರಂತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಗಮನವಿರಬೇಕು. ಮತ್ತೆ ರವಿ ಹಾಗೂ ಶನಿಯ ಸ್ಥಾನ ಒಂದು ಷಷ್ಠ ಭಾವದಲ್ಲಿ ಶನಿ ಮತ್ತು ವ್ಯಯ ಭಾವದಲ್ಲಿ ರವಿ ಇರುವಂಥದ್ದು. ಇದರಿಂದ ಏನಾಗುತ್ತೆ, ಆರೋಗ್ಯದಲ್ಲಿ ಪದೇ ಪದೇಗಳು ಏರುಪೇರುಗಳು ಆಗುವಂಥದ್ದು, ಅವಾಗ ಹುಷಾರ್ ತಪ್ಪುವಂಥದ್ದು, ಈ ರೀತಿ ನಿಯಂತ್ರಣಕ್ಕೆ ಬರದೇ ಇರುವಂಥದ್ದು, ಸಡನ್ ಆಗಿ ಆಗುವಂತ ವಿಚಾರಗಳು ತುಲಾ ರಾಶಿಯವರಿಗೆ ಆಗುತ್ತಮ್ಮ. ಓಕೆ ಗುರುಜಿ, ಇನ್ನು ಮುಂದುವರೆದ ಭಾಗ ವೃಶ್ಚಿಕ ರಾಶಿಯವರಿಗೆ ಕೂಡ ಗುರು ಬದಲಾವಣೆ ಅಥವಾ ಗುರು ಗೋಚಾರದಿಂದ ಏನೆಲ್ಲ ಪ್ರಭಾವಗಳು ಬೀರಬಹುದು ಅಂತ. ನೋಡಿ, ವೃಶ್ಚಿಕ ರಾಶಿಯವರಿಗೂ ತುಂಬಾ ಒಳ್ಳೆಯ ಅನುಭವಗಳು ಆಗೇ ಆಗುತ್ತೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯ ಸ್ಥಾನದಲ್ಲಿ ಗುರು ಬರುವಂತದ್ದು. ಗುರುಬಲ ಸೃಷ್ಟಿಯಾಗದೆ ದ್ವಿತೀಯ ಪಂಚಮ ಭಾಗ್ಯ ಲಾಭ ಸ್ಥಾನದಲ್ಲಿ ಆಗುವಂತದ್ದು. ಇವ್ರಿಗೂ ಕೂಡ ಗುರು ಒಂದು ಗುರು ಬದಲಾವಣೆಯಿಂದ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಬರುತ್ತೆ 3 ತಿಂಗಳ ಕಾಲ. ಸೊ ಇಲ್ಲಿ ಫಲಗಳಂತ ನೋಡೋದಾದ್ರೆ, ರಾಷ್ಟ್ರಾಧಿಪತಿ ಹಾಗೂ ಷಷ್ಠಿಯಾಧಿಪತಿಯಾದ ಮಂಗಳ ಅಷ್ಟಮಾಧಿಪತಿ ಬುಧನ ಜೊತೆ ವ್ಯಯ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಹೌಸ್ ಆಫ್ ಫಸ್ಟ್ ಹೌಸ್, ಸಿಕ್ಸ್ತ್ ಹೌಸ್ ಅಲಾಂಗ್ ವಿತ್ 8th ಹೌಸ್ ಇಂದ 12th ಹೌಸ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಾ ದುಸ್ಥಾನಗಳು ಒಂದೇ ಕಡೆ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಆರೋಗ್ಯ ಸಮಸ್ಯೆ ಇರುತ್ತೆ. ಎಂತ ಗುರು ದೃಷ್ಟಿ ಇದ್ರು ಆರೋಗ್ಯ ಸಮಸ್ಯೆ 3 ತಿಂಗಳ ಕಾಲ ವೃಶ್ಚಿಕ ರಾಶಿಯವರು ಹುಷಾರಾಗಿರ್ಬೇಕು. ಯಾವ ರೀತಿ ಆರೋಗ್ಯ ಸಮಸ್ಯೆ ಅಂದ್ರೆ, ವಿಶೇಷವಾಗಿ ಶನಿಯ ಸಂಬಂಧ ಕೂಡ ಬಂದಿರೋದ್ರಿಂದ ಸೊಂಟ ನೋವು, ಮೈಕೈ ನೋವು, ನರ ದೌರ್ಬಲ್ಯ ಈ ರೀತಿ ಕಾಡಬಹುದು. ಪದೇ ಪದೇ ಆಸ್ಪತ್ರೆ ಖರ್ಚುಗಳಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ಚತುರ್ಥದಲ್ಲಿ ಮಾತೃಕಾರಕ ಚಂದ್ರ ಒಟ್ಟಿಗೆ ರಾಹು ಇರೋದ್ರಿಂದ ವೃಶ್ಚಿಕ ರಾಶಿಯ ತಾಯಿಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದ್ರ ಬಗ್ಗೆ ಗಮನವಿರಲಿ. ಮತ್ತು ಪಂಚಮ ಸ್ಥಾನದಲ್ಲಿ ವಕ್ರ ಶನಿ
ರವಿಯ ದೃಷ್ಟಿ ಇರೋದ್ರಿಂದ ವೃಶ್ಚಿಕ ರಾಶಿಯ ಗರ್ಭಿಣಿಯರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು, ಇಲ್ಲಾಂದ್ರೆ ಏನಾದ್ರೂ ನೋವು ಉಂಟಾಗುವಂತ ಸಂಭವ ಜಾಸ್ತಿ ಇರುತ್ತೆ. ಮತ್ತೆ ಕರ್ಮಸ್ಥಾನದಲ್ಲಿ ಶುಕ್ರ ಮತ್ತೆ ಕೇತು ಇರೋದ್ರಿಂದ ಈ ಒಂದು ರಾಶಿಯ ಒಂದು ಸಿನಿಮಾ ರಂಗದಲ್ಲಿ ಅಂದ್ರೆ ನಟ ನಟಿಯರು ಅಥವಾ ಈ ಕಲಾವಿದರು ಅಂತ ಹೇಳ್ತಾರಲ್ಲ, ಅವರಿಗೆ ಯಾವಾಗ್ಲೂ ಶುಕ್ರ ಕೇತು ಸಂಬಂಧ ಬಂದಾಗ, ಕೇತು ನೋಡಿ ಕರ್ಮಾಧಿಪತಿ ಜೊತೆಗೆ ಬಂದ್ರೆ ಕರ್ಮನ ಕೆಡಿಸುತ್ತೆ, ಮತ್ತೆ ಸುಖಾಧಿಪತಿ ಜೊತೆ ಬಂದ್ರೆ ಸುಖನ ಕೆಡಿಸುತ್ತೆ. ಅಂದ್ರೆ 4th house ಅಲ್ಲಿ ಅಂದ್ರೆ ಮನೇಲಿ ಕಿರಿಕಿರಿ ಆಗುತ್ತೆ, 7th house ಅಲ್ಲಿ ಬಂದ್ರೆ ದಾಂಪತ್ಯದಲ್ಲಿ ಕಿರಿಕಿರಿ ಆಗುತ್ತೆ, ಅಂದ್ರೆ ಕೇತುವಿನ ಸಂಬಂಧ. ಆಮೇಲೆ ದಶಮ ಸ್ಥಾನ ಅಂದ್ರೆ ಹೌಸ್ ಆಫ್ ಬಿಸ್ನೆಸ್, ಹೌಸ್ ಆಫ್ ವರ್ಕ್ ಅಂತ ಹೇಳ್ತೀವಿ, ಅಲ್ಲಿ ಬಂದಾಗ ಅದು ಕೆಡಿಸುತ್ತೆ. ಆದ್ರೆ ಶುಕ್ರ ಬಂದು ಏನಾಗುತ್ತೆ ಅಂದ್ರೆ ಈ ಆರ್ಟಿಸ್ಟು ಸಿನಿಮಾ ಇದನ್ನ ಸೂಚಿಸೋದ್ರಿಂದ, ಕರ್ಮಸ್ಥಾನದಲ್ಲಿ ಶುಕ್ರ ಕೇತು ಸಂಬಂಧ ಇರೋದ್ರಿಂದ ಸಿನಿಮಾ ರಂಗದಲ್ಲಿರೋ ಕಲಾವಿದರಿಗೆ ಅಷ್ಟೊಂದು ಒಳ್ಳೇದಲ್ಲ. ಕೆಲಸದ ವಿಚಾರವಾಗಿ ಏನೇನೋ ಕಿರಿಕಿರಿಗಳಾಗುವಂಥದ್ದು ಅಥವಾ ಸ್ತ್ರೀ ಇದ್ರೆ ಅಲಿಗೇಷನ್ಸ್ಗಳು ಬರುವಂಥದ್ದು ಅಂತ ಹೇಳ್ತೀವಿ. ಆದ್ರೆ ರಾಶಿಯವರಿಗೆ ಗುರುದೃಷ್ಟಿ ಇರೋದ್ರಿಂದ ದೈವಾರಾಧನೆಯಿಂದ ಕಷ್ಟಗಳು ತಗ್ಗುತ್ತೆ. ಅಂದ್ರೆ ಗುರುದೃಷ್ಟಿ ಬಂದಾಗ ಎಲ್ಲಾ ರೀತಿಯ ಸಮಸ್ಯೆಗಳು ಅವರಿಗೆ ಕಮ್ಮಿ ಆಗುತ್ತೆ. ಈ ರೀತಿ ಮತ್ತೆ ಇಲ್ಲೇನಾಗುತ್ತೆ, ರಾಶಿಗೆ ದಶಮಾಧಿಪತಿಯಾದ ರವಿ ಕೂಡ ಇಲ್ಲಿ ಲಾಭಸ್ಥಾನದಲ್ಲಿ ಗೋಚರ ಆಗ್ತಿರೋದ್ರಿಂದ ಈ ಒಂದು ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅವರು ಶ್ರಮಕ್ಕೆ ತಕ್ಕಂತ ಫಲಗಳು ಕೂಡ ಸಿಕ್ಕೇ ಸಿಗುತ್ತೆ. ಆದ್ರೆ ಆ ರವಿಗೆ ವಕ್ರ ಶನಿಯ ದೃಷ್ಟಿ ಇರುವಂತದ್ದು, ತೃತೀಯ ಮತ್ತು ಚತುರ್ಥಾಧಿಪತಿಯಾದ ಶನಿಯ ದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ಅಲ್ಲಲ್ಲೇ ಅವಾಗ್ಲೇ ಏನೋ ಒಂದು ಕೆಲಸದಲ್ಲಿ ಅಡಚಣೆ ಆಗ್ಬೋದು. ಅಂದ್ರೆ ಇವರಿಗೆ ಮಾಡುವಂತ ಮ್ಯಾನೇಜ್ಮೆಂಟ್ ಬಾಸ್ ಯಾರಿರ್ತಾರೋ ಅವರಿಂದ ಸ್ವಲ್ಪ ಡಿಮೋಟಿವೇಶನ್ ತರ ಆಗ್ಬೋದು. ಪ್ರತಿಯೊಂದು ವಿಚಾರದಲ್ಲಿ ಅಷ್ಟೇ ಅಲ್ವಾ, ಯಾವುದೇ ಒಂದು ಕೆಲಸಕ್ಕೆ ಮೋಟಿವೇಶನ್ ಅಂದ್ರೆ ಪ್ರಶಂಸೆ, ಅವ್ರಿಗೊಂದು ಪ್ರಶಂಸೆ ಸಿಕ್ಕಾಗ ಕೆಲಸದಲ್ಲಿ ಏಳಿಗೆ ಕಾಣ್ತಾರೆ. ಸೊ ವಕ್ರ ಶನಿಯ ದೃಷ್ಟಿ ರವಿಯ ಮೇಲೆ ಇರೋದ್ರಿಂದ, ದಶಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿರೋದ್ರಿಂದ ಅದು ಕೂಡ ಸಮಸ್ಯೆ ಕೊಡುತ್ತೆ. ಆದ್ರೆ ಓವರ್ ಆಲ್ ಆಗಿ ಗುರುದೃಷ್ಟಿ ರಾಶಿಗೆ ಪೂರ್ಣ ಪ್ರಮಾಣದಿಂದ ಇರೋದ್ರಿಂದ ಒಳ್ಳೇದಾಗುತ್ತೆ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಗುರು ಬದಲಾವಣೆಯಿಂದ 4 ರಾಶಿ ಸಿಂಹ, ಕನ್ಯಾ, ತುಲಾ ಹಾಗೆ ವೃಶ್ಚಿಕ ರಾಶಿಯವರಿಗೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ, ಅನುಕೂಲ ಅನಾನುಕೂಲ ಇದೆಲ್ಲದರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ, ಮತ್ತೆ ದಿನದ ರಾಶಿ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರೂಜಿ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ 4 ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರು ಬದಲಾವಣೆಯಿಂದ ಆಗ್ತಕ್ಕಂಥ ಪ್ರಭಾವ ಎಷ್ಟು ಮಟ್ಟಿಗಿದೆ ಏನು ಅಂತ ಹೇಳಿ ಕೂಡ ತಿಳಿದುಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಉಳಿದಂತಹ 4 ರಾಶಿ ಧನು, ಮಕರ, ಕುಂಭ, ಮೀನ ಈ 4 ರಾಶಿಯ ಬಗ್ಗೆನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.